ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ಹಾಯ್ ಹೆಲ್ಲೋ, ನಾನು ಆರಾಮು, ನೀವು ಆರಾಮಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನೋಡಿದ್ರಲ್ಲ, ಆಫೀಸ್ಗೆ ಲೀವ್ ಹಾಕಿದ್ದೀನಿ. ಲೀವ್ ಹಾಕ್ಬಿಟ್ಟು ಇವೆರಡರಲ್ಲಿ ಒಂದು ಫಿಟ್ ಆಗಲೇಬೇಕು. ಇವಾಗ ನನ್ನ ಪ್ಲ್ಯಾನ್ ಏನಂದರೆ, ಇದನ್ನು ಬಿಚ್ಕೊಂಡೋಗಿ ಇನ್ನು ಅರ್ಧ ಪಾರ್ಟ್ ಅದರಲ್ಲಿದೆ. ಅದೇ ಥರ ವೆಲ್ಡಿಂಗ್ ಶಾಪಲ್ಲಿ ಮಾಡಿಕೊಡ್ತಾರೆ, ಒಂದು ಪೀಸು ಕಟ್ ಮಾಡಿ ಬೆಂಡ್ ಮಾಡಿ ವೆಲ್ಡ್ ಮಾಡಿ ಅದೇ ಥರ ಒಂದು ಸ್ವಲ್ಪ ದಪ್ಪ ಗೇಜ್ ಇರೋವಂಥದ್ದು ಮೆಟಲಲ್ಲಿ ಮಾಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಅಂದರೆ ಆದರೆ ಪಾಸಿಬಲ್, ಇಲ್ಲ ಅಂದರೆ ಇದೇ ಸ್ಟಾಕ್ನ ಹಾಕ್ಸ್ಬಿಡ್ತೀನಿ. ಈಗ ಸಮಯ ಬಂದು 11:18 ಆಗಿದೆ. ಸೊ ಟ್ಯೂಸ್ಡೇ ಇವತ್ತು, ಡೇಟು 9. ಸೊ ಇದನ್ನು ಟೈ ಅಪ್ ಮಾಡಿ ಮುಂದೆ ಹೋಗ್ತಾ ಸಿಗ್ತೀನಿ. ಸ್ಟೇ ಟ್ಯೂನ್. ಸೊ ಹಾಗೆ ಮಾಡೋಣ ಅಂತಿದ್ದೀನಿ. ಒಂದು ಸ್ಟಾಕ್ ಹಾಕ್ಸ್ಬಿಡ್ತೀನಿ, ಇಲ್ಲ ಅಂದರೆ ಕಟ್ಟಾಗಿರೋ ಅಂಥ ಒಂದು ಟೇಲ್ ಟಿಡಿ ಏನಿದೆಯೋ ಅದೇ ಡಿಸೈನ್ಗೆ ಒಳ್ಳೆ ಗೇಜ್ ಇರೋ ಅಂಥ ಮೆಟಲ್ನ ಕಟ್ ಮಾಡಿ ಡಿಸೈನ್ ಮಾಡಿ ಒಂದು ಟೇಲ್ ಟಿಡಿ ಮಾಡಿಕೊಡ್ತಾರೇನೋ ಅಂತ ಟ್ರೈ ಮಾಡೋಣ ಅಲ್ವಾ. ಇವಾಗ ನಾರ್ಮಲಾಗಿ ನಮಗೆ ಸಿಗೋ ಟೇಲ್ ಟಿಡಿ ಏನಾಗುತ್ತೆ ಅಂದರೆ ತುಂಬ ತಿನ್ನಾಗಿರುತ್ತೆ, ಸಣ್ಣಗಿರುತ್ತೆ ಮೆಟಲ್ಲು. ಸ್ವಲ್ಪ ದಪ್ಪಗಿರೋ ಮೆಟಲಲ್ಲಿ ಕಟ್ ಮಾಡಿ ಅದೇ ಡಿಸೈನು ಅದೇ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಮಾಡಿಕೊಟ್ರೆ ಪೀಸ್ ಅಲ್ವಾ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ಅದನ್ನು ಯೋಚನೆ ಮಾಡ್ತಾಯಿದ್ದೀನಿ. ಇಫ್ ಪಾಸಿಬಲ್ ಅದೇನಾದರೂ ಕೆಲಸ ಆಯ್ತು ಅನ್ಕೋ, ಸಕ್ಸಸ್ ಆಗಿ ಸೂಪರ್ ಗುರು, ಒಂದು ಜುಗಾಡ್ ಅಂತಲೇ ಹೇಳ್ಬೋದು. ಆಗಲಿಲ್ಲ ಅಂದರೆ ಸ್ಟಾಕ್ ಹಾಕಿಸ್ಬಿಟ್ಟು ಮಾಮೂಲಿ ಕಳೆದೋಗಿರೋ ಬಾಲ ಮತ್ತೆ ಮೆತ್ಕೊಂಡಂಗೆ ಆಯ್ತದೆ. ಸೊ 907 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಇನ್ನೇನು 1000 ಸಬ್ಸ್ಕ್ರೈಬರ್ಸ್ಗೆ ತುಂಬ ಹತ್ರದಲ್ಲಿದ್ದೀನಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತು ನಿನ್ನೆ ಮಂಡೇ ಅಪ್ಲೋಡ್ ಮಾಡಿರೋ ವೀಡಿಯೋಲ್ಲಿ ಸ್ವಲ್ಪ ಮ್ಯೂಸಿಕ್ ಜಾಸ್ತಿ ಇದೆ ಬ್ಯಾಕ್ಗ್ರೌಂಡಲ್ಲಿ ಅಂತ ಹೇಳಿದ್ರು. ಸಾರಿ ಬ್ರೋ, ಇನ್ಮೇಲೆ ಹಾಗಾಗಲ್ಲ, ಸ್ವಲ್ಪ ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ತೀನಿ. ಆ್ಯಂಡ್ ಸಾರಿ ಫಾರ್ ದಟ್. ಅಣ್ಣ ಏನಣ್ಣ ಹಿಂಗೆ ಕೈ ತೋರಿಸ್ತಾ ಇದೆಯಾ? ಆ್ಯಂಡ್ ಎಲ್ಲ ವೀಡಿಯೋಗೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ, ಚೆನ್ನಾಗಿ. ಎಲ್ರಿಗೂ ತುಂಬ 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 ಥ್ಯಾಂಕ್ಸ್. ನನಗೆ ಖುಷಿಯಾಗುತ್ತೆ. ಬಟ್ ಒಂದೊಂದು ಸತಿ ನೀವು ಮಾಡೋ ಕಮೆಂಟ್ಸ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಅದನ್ನು ತಿಳಿಸ್ಕೊಡ್ತೀರಾ ನೋಡಿ, ಅದರಲ್ಲಿ ಸಿಗೋ ಮಜಾನೇ ಬೇರೆ. ಆ್ಯಂಡ್ ಸರಿ ಮಾಡಿಕೊಂಡು ಮತ್ತೆ ಒಂದು ವೀಡಿಯೋ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಹಂಗಿದ್ದಾಗ. ನೋಡಿ ಅಣ್ಣವ್ರು ಫೋನಲ್ಲಿ ಮಾತಾಡ್ತವ್ರೆ. ಏನು ಗುರು ಹಿಂಗೆ ಓಡಿಸ್ತಾರೆ, ಕುಣಿಗಲ್ ಕುದುರೆ ನುಗ್ಗಿಸ್ತಾವ್ರೆ. ಇಲ್ವಾ ಬೈ ಅವರು ಹಿಂದಗಡೆ ಅವರಾ? ಏನು ಮಾಡ್ತವ್ರು ಗುರು ಈ ಗ್ಯಾಪಲ್ಲಿ? ಓ ವಾಷಿಂಗಾ? ಏನು ಸರ್, ಫುಲ್ ವಾಷಿಂಗಾ? ಇವಾಗ ನಂದು ಇದೊಂದು ಪೀಸ್ ಇದೆ ನೋಡಿ ಇಲ್ಲಿ, ಇದು ಕಟ್ಟಾಗಿದೆ ಮುಂಚೆದು, ಇದರಲ್ಲಿ ಅರ್ಧ ಇದೆ. ಇದೇ ಥರ ವೆಲ್ಡಿಂಗ್ ಶಾಪ್ಗೆ ಹೋಗಿ ನನಗೆ ಮೆಟಲಲ್ಲಿ ಇನ್ನೊಂದು ಪೀಸ್ ಮಾಡಿಕೊಡ್ತಾರೆ ಅಲ್ವಾ, ಕೇಳ್ಕೊಬತ್ತೀನಿ. ಅದು ಇನ್ನೊಂದು ಪೀಸ್ ಬಿಚ್ಕೊಟ್ರೆ, ಅದೇನಾದರೂ ಆಗಲಿಲ್ಲ ಅಂದರೆ ಸ್ಟಾಕೇ ಹಾಕ್ಬಿಡ್ಬೇಕು. ಸ್ಟಾಕ್ ಮಾಮೂಲಿ ಇದನ್ನು ಹಾಕೋದು, ನಟ್ಟು ಬೋಲ್ಟ್ ಎಲ್ಲ ಐತೆ, ಅದನ್ನ ಎಳಿಬೇಡಿ ಹಂಗೆ. ಹಾಂ, ಯಾವ್ದು ಅರ್ಧ ಇಲ್ಲೇ ಐತೆ. ಈ ಸೀಟ್ದು ಇದು, ಈ ಕವರ್ ಬಿಚ್ಚಬೇಕು. ಸೀಟ್ ಬಿಚ್ಬಿಟ್ಟು ಈ ಕವರ್ ಬಿಚ್ಚಿದ್ರೆ ಇದು ರಿಮೂವ್ ಆಗುತ್ತೆ. ಇದು ಬಿಚ್ಚಬೇಕು, ಎರಡು ಬಿಚ್ಚು. ಹಾಂ, ಕೆಂಗುಂಟೆ ಸಿಗ್ನಲ್, ಕೆಂಗುಂಟೆ ಅದೇ ನಗರ್ ಬಾಯ್ ಸಿಗ್ನಲ್. ಹಾಂ, ಸಿಗ್ನಲಲ್ಲಿ ಹಾಂ, ನೀವು ಸಿಗ್ನಲಲ್ಲಿ ನಿಂತ್ಕೊಂತಿರ್ಬೋದಾ? ಹ್ಞೂ, ಅಲ್ಲಿ ಲೆಫ್ಟ್ ಸೈಡಲ್ಲೇ ಒಂದು ಪಂಚರ್ ಶಾಪ್ ಇದೆ. ಪಂಚರ್ ಶಾಪು? ಹಾಂ, ಅವನೇ ವೆಲ್ಡಿಂಗ್ ಮಾಡೋದು. ಸೀದಾ ತೊಗೊಂಡೋಗಿ ಅವನಂದ್ರ ಆದರೆ ಇದು ಬಿಚ್ಕೊಂಡೋದ್ರೇ ಅವ್ನು ವೆಲ್ಡಿಂಗ್ ಮಾಡೋದು. ಹಾಂ, ಅಲ್ಲಿ ಪಕ್ಕದಲ್ಲೇ ಗ್ಯಾರೇಜ್ ಇದೆ. ಹಾಂ, ಅಲ್ಲೇ ಸ್ಪಾಟಲ್ಲಿ ಬಿಚ್ಚಿಸ್ಕೊಂಡು ಹಾಂ, ಅಲ್ಲೇ ಸ್ಪಾಟಲ್ಲಿ ವೆಲ್ಡಿಂಗ್ ಮಾಡ್ತಾನೆ. ಹಾಂ, ನೀವು ಆದರೆ ಅಲ್ಲೇ ಫಿಟ್ ಮಾಡಿಸ್ಬಿಡಿ. ಇಲ್ಲ ಬಟ್ ಇದನ್ನೇ ವೆಲ್ಡ್ ಮಾಡೋಕ್ಕಲ್ಲ ನಾನು ಹೇಳ್ತಾ ಇರೋದು, ಬೇರೆ ಪೀಸು ಮಾಡಲ್ಲ ಸರ್. ಮಾಡಲ್ವಾ? ಯಾರು ಮಾಡಲ್ವಾ ಹಂಗೆ? ಮಾಡ್ತಾರೆ. ನೀವು ಅಷ್ಟೆಲ್ಲ ಮಾಡ್ಬೇಕಂದ್ರೆ ಜೆ ಸಿ ರೋಡಿಗೆ ತೊಗೊಂಡೋಗ್ಬೇಕು. ಜೆ ಸಿ ರೋಡ್ಗೆ ಏನಕ್ಕೆ ಸರ್? ವಿಜಯನಗರಲ್ಲೇ ಮಾಡಿಕೊಡ್ತಾನೆ, ಒಬ್ರು ಗೊತ್ತಿರೋರು ಇದ್ದಾರೆ.
ನನಗೇನಿಲ್ಲ ಅದು ರಿಮೂವ್ ಮಾಡಿಕೊಟ್ರೆ ನಾನು ಹೋಗಿ ಅದು ಮಾಡಿಸ್ಕೊಂಡು ಬಂದುಬಿಡ್ತೀನಿ. ಹಾಂ ಇದಲ್ಲ, ಇದು ಒಳಗಡೆ ಒಂದು ಚಿಕ್ಕ ಪೀಸ್ ಇದೆ ಇನ್ನೊಂದು ಮೆಟಲ್ಲು. ಹಾಂ ಹೌದು ಹೌದು ಹೌದು. ಆಗಲಿಲ್ಲ ಅಂದರೆ ಇದನ್ನೇ ಹಾಕ್ಬಿಡೋಣ ಅಂತ ಸ್ಟಾಕು ಒರಿಜಿನಲ್ಲು. ಸರಿ ಸರಿ ರಿಮೂವ್ ಅಂತೂ ಮಾಡಿದ್ದೀನಿ ನೋಡಿ, ಇವೆರಡೇ ಕಟ್ಟಾಗಿರೋದು. ಸೊ ಇಲ್ಲಿ ಬರುತ್ತೀವು ನೋಡಿ, ಹಿಂಗೊಂದು ಇದು ಕಟ್ಟಾಗಿರೋದು. ಅಯ್ಯೋಯ್ಯೋ. ಸೊ ಇದನ್ನು ಇದೇ ಥರ ಯಾರಾದರೂ ಪೀಸ್ ಆಫ್ ಕೇಕ್ ಅಂತ ಮಾಡಿಕೊಟ್ರೆ ಪುಣ್ಯ. ಅದನ್ನು ಹಾಕ್ಸೋ ಅಂತ ತಲೆನೂ ಇರೋಲ್ಲ, ಸ್ಟಾಕ್ ಹಾಕ್ಸೋ ಅಂಥದ್ದು. ಸೊ ಒಬ್ಬ ಫ್ರೆಂಡ್ ವೆಯ್ಟ್ ಮಾಡ್ತಿದ್ದಾನೆ, ಅವನು ಕರ್ಕೊಂಡು ಹೋಗೋಣ. ಫುಲ್ಲು ಅಂಡು ತೆಗೆದ ಮೇಲಂತೂ ಇನ್ನೂ ಹೆಂಗೆ ಕಾಣಿಸ್ತೈತೆ ಹೇಳೋ. ಅಯ್ಯಪ್ಪ, ಟಯರ್ ಫುಲ್ಲು ಸೌದೋಗ್ಬಿಟ್ಟೈತೆ. ಬಟ್ ನಾನೊಂದು ಆಫ್ ರೋಡ್ಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದೇ ಟಯರ್ನ ಮತ್ತೆ ಒಂದು ರೌಂಡ್ ಹಾಕ್ಸಿ ಉಜ್ಜಾಡ್ಬಿಟ್ಟು ಅದಾದಮೇಲೆ ರೈಸು. ಓ ಮೈ ಗಾಡ್, ರೈಸ್ ಟಯರ್ಸ್ ಹಾಕೋಣ ಅಂತ ಪ್ಲ್ಯಾನು. ಓಹೋ, ಮಳೆ ಹೊಡೆದೈತೆ ಗುರು ಇಲ್ಲಿ. ಪುಣ್ಯಕ್ಕೆ ಏನಾಗಿಲ್ಲ. ಓಪ, ಟಯರು ಇದು ಬಟನ್ಸ್ ಹೊಟ್ಟೋದ್ರೆ ಅದೇ ಪ್ರಾಬ್ಲಮ್ಮು, ಈಸಿಯಾಗಿ ಪಂಚರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ರೌಂಡ್ ಇದನ್ನೇ ಹಾಕ್ಸ್ಬಿಟ್ಟು ಒಂದು ಸಕಲೇಶ್ಪುರನೋ ಇಲ್ಲ ಚಿಕ್ಕಮಂಗ್ಳೂರೋ ಆಫ್ ರೋಡು ಫುಲ್ ಓಡಿಸ್ಬಿಟ್ಟು ಅದಾದಮೇಲೆ ರೈಸ್ ಟಯರ್ಸ್ ಹಾಕ್ಸ್ಬಿಟ್ಟು ನೋಡೋಣ ಏನಾಗುತ್ತೆ. ಇವನು ಎಲ್ಲಿ ಗುರು ಇವನು? ಥೂ. ಸೊ ಗೈಸ್, ನನ್ನ ಚಾನಲ್ ನೋಡ್ಬೋದು 908 ಸಬ್ಸ್ಕ್ರೈಬರ್ಸ್ ಆಗಿದೆ. ಸೊ 584 ವ್ಯೂಸ್ ಆಗಿದೆ, 21 ಅವರ್ಸ್ ನಿನ್ನೆ ಹಾಕಿರೋ ವಿಡಿಯೋ. ಸೊ ನನಗೆ ಒಂದು ಕಮೆಂಟು ಬಂದಿದೆ, ಏನಂದರೆ ವೀಕ್ಲಿ 2 ವೀಡಿಯೋಸ್ ಅಪ್ಲೋಡ್ ಮಾಡಿ ಬ್ರೋ, ಬೇಗ ಚಾನಲ್ ಕ್ಲಿಕ್ ಆಗುತ್ತೆ. ದಿಸ್ ಈಸ್ ಫ್ಯಾಕ್ಟ್ ಬ್ರೋ, ಟ್ರೈ ಮಾಡ್ತೀನಿ ಬ್ರೋ. ಯಾಕಂದರೆ ನನಗೆ ಆಫೀಸ್ ಕೆಲಸಗಳು ಅದ್ರ ಮೇಲೆ ಇದನ್ನು ಮಾಡ್ತಾಯಿದ್ದೀನಲ್ವ, ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ಆದಷ್ಟು ಇನ್ಮೇಲೆ ರೆಗ್ಯುಲರ್ ಅಂದರೆ ಡೈಲಿ ಅಬ್ಸರ್ವೇಷನ್ ಅಂತ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಅಂದರೆ ನಾರ್ಮಲಾಗಿ ನಾನು ಓಡಾಡೋದನ್ನು ವೀಡಿಯೋ ಹಾಕೋಣ ಅಂತ. ಸೊ ನೋಡೋಣ ಏನಾಗುತ್ತೋ. ಅದು ಬಿಟ್ಟರೆ ನೋಡಿ ಗುರು, ಇಲ್ಲ ಕಮೆಂಟ್ಸ್ಗಳು ತುಂಬ ಅದ್ಭುತ ಗುರು. ಇವರು ಬರೀ 360p ಕ್ವಾಲಿಟಿ ಆಪ್ಷನ್ ಬರ್ತಿದೆ, ಹೈಯರ್ ಕ್ವಾಲಿಟಿ ಅಪ್ಲೋಡ್ ಮಾಡಿ ಪ್ಲೀಸ್ ಅಂತ ಬರುತ್ತೆ. ಬ್ರೋ ಅದೇನು ಗೊತ್ತಾ, ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಹೈಯರ್ ಕ್ವಾಲಿಟಿ ಸಿಗೋಲ್ಲ ಆದರೆ. ಸೊ 20 ಮಿನಿಟ್ಸ್ ಇಲ್ಲ 15 to 20 ಮಿನಿಟ್ಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಅದು ಹೈ ರೆಸೊಲ್ಯೂಷನ್ಗೆ ಹೋಗುತ್ತೆ, 4K ಬರುತ್ತೆ. ಸೊ ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಎಲ್ಲ ಒಳ್ಳೆ ಕಮೆಂಟ್ಸು, ನನಗೆ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ವೆರಿ ಮಚ್. ನೋಡಪ್ಪ, ಇದು ಯಾವುದು ಗಾಡಿ ಇದು? ಸ್ಟನ್ನರ್ ಎಡ್ಡರು. ಸೊ ಇಂಡಿಕೇಟ್ರ್ ಆಟೋದವ್ರು ಹಾಕಿದ್ರೆ 2 ದಿನ ಆಫೇ ಮಾಡಲ್ಲ. ಅಣ್ಣ ಇಂಡಿಕೇಟ್ರ್ ಆಫ್ ಮಾಡೋಣ, ಕನ್ಫ್ಯೂಸ್ ಆಗ್ಬಿಡ್ತದೆ. 2 ದಿನ ಆದ್ರೂ ಆಫ್ ಮಾಡಲ್ಲ ನೀವು. ಇಲ್ಲಿ ಸೊ ನೋಡ್ರಿ ಇಲ್ಲಿ. ಮುಚ್ಚಿಬಿಟ್ಟವನಲ್ಲ ಬ್ರೋ. ಮುಚ್ಚಿಬಿಟ್ಟವನಲ್ಲ ಬ್ರೋ. ಅಥವಾ ನೆಕ್ಸ್ಟ್ ಲೆಫ್ಟಾ? ಈ ಲೆಫ್ಟ್ ಅನ್ಸುತ್ತೆ. ಇಲ್ಲಿ ತೆಗೆದೆ ಅವನೇ. ಸೊ ಇಲ್ಲಿ ಕೇಳಿ ನೋಡೋಣ ಏನಂತಾರೆ. ನನಗೆ ಗೊತ್ತಿರೋಂಗೆ ಈ ಮನುಷ್ಯ ಒಂಥರ ಸೋಂಬೇರಿ ಗುರು, ಅದು ಏನು ಮಾಡ್ತಾನೋ ಇಲ್ವೋ ನೋಡೋಣ. ಸೊ ಇದಕ್ಕೇನೆ ಏನು ಬೇರೆ ಪೋಲೋ ತೊಗೊಂಡಿದ್ದೀನಿ. ಹಾಂ, ಬರ್ತಾರಾ? ಹೌದಾ? ಹಾಂ, ಯಾರು ಇವಾಗ ಸಿಗ್ತಾ ಇಲ್ಲ ನನಗೂ. ಎಲ್ಲಿ 2009 ಬರ್ತಾ ಇದ್ದಿದ್ದಲ್ವ ನಿಮ್ಮ ಹತ್ರ? ಸೊ ಗೈಸ್, ಇದಕ್ಕೆ ವೆಲ್ಡ್ ಮಾಡಿಸ್ತಾ ಇದ್ದೀನಿ, ಸ್ಟ್ರಾಂಗಾಗಿ ವೆಲ್ಡ್ ಮಾಡಿಕೊಡ್ತಾರೆ. ಹಾಂ
ಹುಡುಗರಿಲ್ಲ. ಹೌದೌದು, ಇವಾಗೆಲ್ಲ ಆ ಥರ ಜೋಶ್ ಇಲ್ಲ ಬಿಡಿ. ಜೋಶ್ ಇಲ್ಲ. ಇನ್ನೊಂದು ನೀವು ಮಾಡಿಕೊಟ್ರೆ ನೀವು ಯಾರಿಗೂ ಹೇಳಲ್ಲ. ಹಾಂ, ಎಲ್ಲ ಸೆಟಿಲ್ ತಗೊಂಡೆ ಏನೋ ಹೇಳ್ತೀರ, ಹಂಗಲ್ವಲ್ಲ. ಇವಾಗ ಹಂಗಿಲ್ಲ ಹುಡುಗರು. ಹಾಂ, ಪೊಲೀಸ್ನವ್ರು ಹುಡುಗರು ಅಂದರೆ ನೀನೇ ಮಾಡಿಕೊಟ್ಟಿದ್ದಂತೆ, ಅದಕ್ಕೆ ನಾವು ಮಾಡೋದೇ ಇಲ್ಲ. ನಮ್ದ್ರಲ್ಲಿ ಹಂಗೆಲ್ಲ ಇರಲಿಲ್ವಲ್ಲ ಆ ಕಾಲದಲ್ಲಿ, ಅವೆಲ್ಲ ಇರಲಿಲ್ಲ ಬಿಡಿ. ಹೇಳ್ತಲ್ವಾ, ಆ ಥರ ಹುಡುಗರು ಇಲ್ಲೇ ಇಲ್ಲ ಇವಾಗ. ಏನೇ ಆದ್ರೂ ಅದೇ ಕಾರಣಕ್ಕೆ ಸೀದಾ ಕರ್ಕೊಂಬಂದ್ಬಿಡ್ತಾರೆ. ಹೇಳಲ್ಲ, ತಗೊಂಡೆ ಎಲ್ಲ ನಾ ಎಲ್ಲೋ ಮಾಡಿಸಿದ್ದು ಅಂತ ಹೇಳ್ಬಿಡ್ತಾ ಇದ್ವಿ ನಾವು. ಯಾವುದೇ ಕಾರಣಕ್ಕೂ ಹಂಗೆ ಹೇಳ್ತಾ ಇರಲಿಲ್ಲ. ಅವಾಗಿತ್ತು, ಇವಾಗ ಯಾರು ಇಲ್ಲ ಹಂಗೆ. ಈ ಡಿಯೋಗಳಿದೆ ಅರ್ಧ ಪ್ರಾಬ್ಲಮಿಂದನೇ ಪೊಲೀಸ್ನವ್ರು ಫುಲ್ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಏನು ಎಲ್ಲ ನೈಟ್ ಬಂದರೆ ಹೆಂಗಿರೋದು. ಹಾಂ ಹಾಂ ಇವಾಗೆಲ್ಲ ಸುಮ್ಮನೆ ಚಪ್ಪರ್ ಶೋಕಿಗಳು ಜಾಸ್ತಿ ಮಾಡ್ತಾರೆ. ಹೆಂಗಂದ್ರೆ ಹಂಗೆ ಒಂದು ಸ್ವಲ್ಪ ಅಫಿಷಿಯಲಾಗಿ ಮಾಡಲ್ಲ ಏನು. ಹಾಂ, ಹೌದು. ಗಲಾಟೆಗಳು ಮಾಡ್ಕೊಂಡು ಅವನೇನಾದರೂ ಇದೆ ಸೇರಿಲ್ಲ ಅಂತ ಅವ್ರ ಮನೆ ಹತ್ರ ಒಂದ್ಸಲಿ ಆಗಬೇಕು. ಒಂದು ವರ್ಷನ ಶೀನಲ್ಲಿ ಹೋಗ್ಬಿಟ್ಟು ಹುಡುಗರು ಮನೆ ಹತ್ರ ನಾವು ಗಾಡಿ ಸುಟ್ಟಾಕ್ಬಿಟ್ಟಿದ್ದಾರೆ. ಗಾಡಿಗೆನ ರೇಸಲ್ಲಿ ಗೆದ್ಬಿಡ್ತಾರೆ. ಹೌದಾ? ಹೊಟ್ಟೆವರಿಗೆ ಇದರಲ್ಲೆಲ್ಲ ಬಂದಿಲ್ಲ ನ್ಯೂಸಲ್ಲೆಲ್ಲ. ಆ ಥರ ಎಲ್ಲ ಕೆಲಸಗಳು ಇರುತ್ತೆ. ಕಷ್ಟ. ಸೊ ಇದು ಇವಾಗ ವೆಲ್ಡಿಂಗ್ ಕಟ್ ಆಗಲ್ವಾ? ಸ್ಟ್ರಾಂಗ್ ಆಗೈತೆ. ಯಾರಾದರೂ ಕೈ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಗ್ಯಾರಂಟಿ ಇಲ್ಲ. ಅಲ್ಲ, ಇದಕ್ಕೊಂದು ಮೆಟಲ್ ಪೀಸ್ ಇನ್ನೊಂದು ಇಟ್ಬಿಟ್ಟು ಆಗಲ್ಲ. ಆಗಲ್ವಾ? ಸಪ್ರೇಟ್ ಪೀಸೇ ಹೊಡಿಬೇಕು. ನಿಮ್ಗೆ ಯಾವ್ದನ್ನ ಐಡಿಯಾ ಇದ್ದರೆ ಹೇಳ್ರಿ. ಫೋನ್ ನಂಬರ್ ಐತೆ. ಅದೇ ತಾನೇ ನಿಮ್ಮ ನಂಬರು? ಫೋಟೋ ಹೊಡ್ಕೊಂಡು ಹೋಗಿರ್ತೀನಿ. ಮಾಡಿ ನಾಳೆ ಮಾಡಿ. ಯಾವುದು? ಹಾಂ, ನೋಡಿರಿ ಭಾನುವಾರ ಹಂಗೆ ಬೇಕಾದ್ರೆ ಬರ್ತೀನಿ. ನಿಮ್ಗೆ ಫೋನ್ ಮಾಡ್ತೀನಿ ಫಸ್ಟು. ನಾಳೆ ಯಾವುದಕ್ಕೂ ಫೋನ್ ಹೊಡೀರಿ. ಹಾಂ ಇದ್ರೆ ನಾನು ಹೇಳ್ತೀನಿ ಅಡ್ರೆಸ್, ಆಯಿತಾ? ಹಾಂ, ಒಟ್ನಲ್ಲಿ ಕಟ್ ಆಗಲ್ಲ ಇವಾಗಿದು. ಸದ್ಯಕ್ಕಂತೂ ಗಾಡೀಲಿ ಫಿಟ್ಟಿಂಗಲ್ಲಿ ಕಟ್ಟಾಗಲ್ಲ. ಪ್ರೆಸ್ ಮಾಡೋದು. ನಾನು ಏನಂದ್ರೆ ಆಫ್ ರೋಡ್ ಹೋಗ್ತೀನಲ್ವಾ, ಜಾಸ್ತಿ ಹಳ್ಳ ದಿಣ್ಣೆಗಳು ಹಾಗಾದ್ರೆ ನೀವು ಪೀಸಲ್ಲಿ ಸಪ್ರೇಟ್ ಮಾಡಿಸ್ಬೇಕಲ್ವಾ? ರೋಡ್ ಯೂಸ್ಗೆ ಆಗುತ್ತೆ, ಇದಕ್ಕೆಲ್ಲ ಆಗಲ್ಲ. ಆಫ್ ರೋಡಿಂಗ್ ಕಟ್ಟಾಗ್ಬಿಡುತ್ತೆ ಅನ್ಕೋತೀನಿ. ಇರಲ್ಲ ಬಿಡಿ. ಇರಲ್ಲ ಅಲ್ವಾ? ಸರಿ, ಹಂಗಾದ್ರೆ ಅಲ್ಯೂಮಿನಿಯಮಲ್ಲಿ ಮಾಡಿಸ್ಬಿಡ್ಬೇಕು. ಅಲ್ಯೂಮಿನಿಯಮಲ್ಲೇ ಹೊಡೆಯೋಕ್ಕಾಗೋದು, ಯಾಕಂದ್ರೆ ಬೆಂಡಿಂಗ್ ಐತಲ್ಲ ಎಲ್ಲ. ಹಾಂ, ಅದೇ. ಸರಿ, ಹಂಗಾರೆ ನಾಳೆ ನಾನು ನಿಮ್ಗೆ ಫೋನ್ ಹಾಕ್ತೀನಿ. ನೋಡಿ ಯಾವುದನ್ನು ಅಲ್ಯೂಮಿನಿಯಮಲ್ಲಿ ನೀವೇನಾದ್ರು ಮಾಡ್ಕೊಳಂಗಿದ್ರೆ, ಏನು ಇಷ್ಟು ಇದೇ ಥರ ಏನು ಬೇಡ, ನನಗೆ ನಂಬರ್ ಪ್ಲೇಟ್ ಕೂತ್ಕೊಂಡ್ರೆ ಸಾಕು. ಹಾಂ, ಫೋನ್ ಮಾಡ್ತೀನಿ ನಾಳೆ. ಹಂಗಾದ್ರೆ ಎಷ್ಟು ಇವಾಗ? ಆಗಿದೆ. ನಾಳೆ ಫೋನ್ ಮಾಡ್ತೀನಿ ನಿಮಗೆ. ಎಷ್ಟೊತ್ತು ಮಾಡಲಿ? 10 ಗಂಟೆ. ಸರಿ, ಬರ್ತೀನಿ. ನೋಡಿ ಸ್ಟ್ರಾಂಗಾಗಿ ಐತಾ? ಆಯ್ತು ಬಿಡ್ರಿ, ಹಂಗೆ ಮುರಿದಾಕ್ಬಿಟ್ರಿ. ಸೊ ಅಲ್ಯೂಮಿನಿಯಂ ಪ್ಲೇಟು ನಾಳೆ ಅವ್ರು ಕಾಲ್ ಮಾಡಿ, ನಾನು ಬೈ ಚಾನ್ಸ್ ಇಫ್ ಪಾಸಿಬಲ್ ಅದು ಮಾಡಿಕೊಡ್ತಾರೆ ಅಂದರೆ ನಾನು ನಿಮಗೆ ನಂಬರ್ ಶೇರ್ ಮಾಡ್ತೀನಿ ಅವ್ರದ್ದು. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ನಂಬರು ತೋರಿಸಿದ್ದೀನಿ. ನನ್ನ ಕೆಲಸ ಆದಮೇಲೆ ನಾನು ನಿಮಗೆ ಏನಿದೆಯೋ ಓಕೆ ಪಕ್ಕ ಸ್ಟೇಬಲ್ ಆಗಿದೆ, ಸ್ಟ್ರಾಂಗ್ ಆಗಿದೆ ಅನ್ನೋದಾದರೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಅವ್ರು ನೆಕ್ಸ್ಟು ಕಾಲ್ ಮಾಡಿ ನನಗೆ ಈ ಐಟಮ್ ಸಿಗುತ್ತೆ ಮಾಡಿಕೊಡ್ತೀನಿ ಅಂದರೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಓಕೆನಾ ಗೈಸ್? ಇದು ಮೆಜರ್ಮೆಂಟ್ಗೆ ಬೇಕಾಗುತ್ತೆ. ವೆಲ್ಡಿಂಗ್ ಮಾಡಿಸಿರೋದು ಏನಕ್ಕೆ ಅಂದರೆ ವೇಸ್ಟ್ ಅಲ್ವಾ ವೆಲ್ಡಿಂಗ್ ಮಾಡಿಸಿರೋದು ಹಂಗಾದರೆ ನೀವು ಅಂತ ಅನ್ಕೋಬೋದು. ಬಟ್ ಇನ್ನೊಂದು ಪ್ಲೇಟ್ ನಾವು ಮಾಡಿಸೋದಕ್ಕೆ ಮೆಜರ್ಮೆಂಟ್ಗೆ ಇದು ಕ್ಲಿಯರಾಗಿ ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾನು ವೆಲ್ಡ್ ಮಾಡಿಸಿದ್ದು. ಆಗಲ್ಲ ಅಂದಿದ್ರೆ ನಾನು ಹಂಗೆ ಹೋಗಿ ಸ್ಟಾಕೆ ಹಾಕೋಬೋದಾಗಿತ್ತು. ಏನೋ ಒಂದು ಮಾಡ್ತೀನಿ. ಒಟ್ನಲ್ಲಿ ಜುಗಾಡ್ ನನಗೆ ಸ್ಟ್ರಾಂಗ್ ಆಗಿರೋದು ಟೇಲ್ ಟಿಡಿ ಬೇಕೇ ಬೇಕು. ಸೊ ಗೈಸ್, ಗ್ಯಾರೇಜ್ ಹತ್ರ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಸ್ಟೇ ಟ್ಯೂನ್ಡ್. 2009 ನನ್ನ ಹತ್ರ ಒಂದು R15 ವರ್ಷನ್ 1 ಇತ್ತು. ಫಸ್ಟು ವರ್ಷನ್ನು ಆವಾಗ ನಾನು R15ನ ಡೈರೆಕ್ಟಾಗಿ ಎಕ್ಸಾಸ್ಟು ಪೈಪು, ಬೆಂಡ್ ಪೈಪ್ ಏನಿಲ್ಲ, ಸ್ಟಾಕ್ ಪೈಪ್ ಏನು ಬರುತ್ತೋ ಅದಕ್ಕೆ ಕಟ್ ಮಾಡಿ ಡೈರೆಕ್ಟಾಗಿ ವೆಲ್ಡ್ ಮಾಡೋದು. ಆವಾಗೆಲ್ಲ ನಮಗೆ ಗೊತ್ತಿರಲಿಲ್ಲ ಅಷ್ಟೊಂದು. ಸೊ ಹಂಗೆ ವೆಲ್ಡ್ ಮಾಡಿಸ್ಬಿಟ್ಟು ಹಾಕ್ಕೊಳ್ತಾ ಇದೆ ಹೆಡ್ಡರು. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವೆಲ್ಲ ಬರ್ತಾ ಇರೋ ಟೈಮಲ್ಲಿ ಕಾಪ್ಸ್ ಗಿಪ್ಸ್ ಏನಾದರೂ ಹಿಡಿದ್ರು ಕೂಡ ಎಲ್ಲಿ ಮಾಡಿಸ್ಕೊಳ್ತಾ ಇದ್ರಿ ಅಂತ ಹೇಳ್ತಿರ್ಲಿಲ್ಲ. ಇವಾಗೆಲ್ಲ ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಹುಡುಗರು ಇವರೇ ಮಾಡಿಕೊಡೋದಂತ ಕರ್ಕೊಂಬಂದ್ಬಿಡ್ತಾರೆ. ಸೊ ಅದರಿಂದ ಪ್ರಾಬ್ಲಮ್ಮು ನಮಗೆ. ಎಕ್ಸಾಸ್ಟ್ ಎಲ್ಲ ಏನು ಮಾಡಿಕೊಡ್ತಾ ಇಲ್ಲ ಇವಾಗ ಅಂತ ಅವರು ಹೇಳ್ತಾ ಇರೋದು. ಸೊ ನೋಡಿ,
ನಾವು ನಮ್ಮ ಶೋಕಿಗೆ ನಾವು ಮಾಡಿಸ್ಕೊಳ್ತೀವಿ, ಅದರಿಂದ ಮಾಡಿಕೊಡೋರ್ಗೆ ತೊಂದರೆ ಆಗಬಾರ್ದು. ಇದಕ್ಕೆ ವೆಲ್ಡ್ ಮಾಡಿಸ್ಕೊಂಡು ಬಂದಿದ್ದೀನಿ. ಅವನು ಇದು ಅಲ್ಯೂಮಿನಿಯಂ ಪ್ಲೇಟಲ್ಲಿ ಮಾಡಿಕೊಡ್ತಾನಂತೆ 1-2 ದಿನ ಟೈಮು. ಪ್ಲೇಟ್ ಇಲ್ಲ ಅಂದರು 1-2 ದಿನ ಬಿಟ್ಕೊಂಡು ಮಾಡಿಕೊಡ್ತೀನಿ, ಸದ್ಯಕ್ಕೆ ಇದನ್ನೇ ಹಾಕ್ಕೊಳ್ಳಿ ಅಂತ ಹೇಳೋರೆ. ನನಗೇನಿಲ್ಲ, ನಂಬರ್ ಪ್ಲೇಟ್ ಬಿಚ್ಕೊಡಿ ಅಷ್ಟೇ. ಸದ್ಯಕ್ಕೆ ಇನ್ನೇನು ಮಾಡ್ತೀರಾ ಇವಾಗ? ಸ್ಟಾಕು ಆಗಲ್ಲ. ಅಲ್ಯೂಮಿನಿಯಮಲ್ಲಿ ಮಾಡಿದ್ರೆ ಕಟ್ಟಾಗಲ್ವಂತೆ. ಕಟ್ಟಾಗಲ್ಲ, ಹೌದು. ಅಲ್ಯೂಮಿನಿಯಮಲ್ಲಿ ಈ ಮಾಮೂಲಿ ಮೆಟಲ್ ಆದರೆ ವೆಯ್ಟ್ ಕಟ್ಟಾಗೋಗುತ್ತೆ. ಅರ್ಧ ಇದೇ ವೆಯ್ಟ್ ಐತೆ ನಂಬರ್ ಪ್ಲೇಟು. ಅಲ್ಯೂಮಿನಿಯಂ ಪ್ಲೇಟ್ ಬಂದಮೇಲೆ ನಿಮಗೆ ಪಕ್ಕ ಒಂದು ಅಂದರೆ ಕಟ್ಟಾಗದೇ ಇರೋವಂಥ ಟೇಲ್ ಟಿ ಡಿನ ಅಲ್ಲೋಗಿ ಮಾಡಿಸ್ಕೋಬೋದು ಅಂತ ನಿಮಗೆ ಅದು ಅಡ್ರೆಸ್ ಸಮೇತ ನಾನು ತಿಳಿಸ್ಕೊಡ್ತೀನಿ. ಇಫ್ ಯಾರನ್ನ ಇಂಟ್ರೆಸ್ಟ್ ಇದ್ದು ಇಲ್ಲ ನನಗೂ ಬೇಕು ಅನ್ನೋರಿದ್ದರೆ ಹೋಗಿ ನಾನು ಮಾಡಿಸ್ಕೊಳ್ಳೋ ಜಾಗದಲ್ಲಿ ಮಾಡಿಸ್ಕೊಳ್ಳಿ. ಐ ಮೀನ್ ಟೇಲ್ ಟಿ ಡಿ ರೆಡಿ ಮಾಡಿಸ್ಕೋಬೋದು. ಅಲ್ಯೂಮಿನಿಯಮಲ್ಲಿ ಇದಕ್ಕಿಂತ ಸ್ವಲ್ಪ ಸ್ಟ್ರಾಂಗಾಗಿ ರೆಡಿ ಮಾಡಿಸ್ತೀನಿ. ಅದೇ ಅವ್ರು ಕಾಲ್ ಮಾಡು ಅಂತ ಹೇಳಿದ್ರು. ಕಾಲ್ ಮಾಡಿ ನಾಳೆ ವಿಚಾರಿಸ್ಕೊಳ್ತೀನಿ. ಪಾಸಿಬಲ್ ಯಾವಾಗಾಗುತ್ತೋ ಅವಾಗ ಮಾಡಿಸ್ಕೊಳ್ತೀನಿ. ಇದು ವೆಲ್ಡ್ ಮಾಡೋರೆ, ಬಟ್ ಗ್ಯಾರಂಟಿ ಇಲ್ಲ. ಬಟ್ ಸ್ಟ್ರಾಂಗಾಗೇ ಇದೆ, ಬಟ್ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಇದೆಲ್ಲ ವೆಯ್ಟು. ಈ ನಮ್ಮ ಇಂಡಿಕೇಟರ್ಸ್ ಎಲ್ಲ ಬಿಚ್ಚಿಬಿಟ್ರೆ ನಿಲ್ಬೋದು. ಸೊ ರೆಡಿ ಆದಮೇಲೆ ಮತ್ತೆ ಸಿಗ್ತೀನಿ ಗೈಸ್. ಫೈನಲಿ ಇದನ್ನೇ ಹಾಕ್ಸಿದ್ದೀನಿ ನೋಡಿ. ಹಿಂಗೆ ಕೂತಿದೆ, ಸ್ಟ್ರಾಂಗಾಗೇ ಇದೆ, ಬಟ್ ಹಿಂಗೆ ಅಲ್ಲಾಡ್ತಾ ಇರುತ್ತೆ. ಇರಲಿ, ಯಾವುದೋ ಒಂದು ಸದ್ಯಕ್ಕೆ ನಂಬರ್ ಇದ್ದರೆ ಒಂದು ಆರಾಮ್. ಕೂತ್ಕೊಂಡ ಮಾಡಿ ನೋಡಪ್ಪ. ಇವಾಗ ನಂಬರ್ ಪ್ಲೇಟ್ ಇದ್ದರೆ ಏನೋ ಒಂಥರ ಇಂಡಿಕೇಟ್ರ್ ಬರ್ತಾಯ್ತಲ್ವಾ? ಕೂಲ್. ಸೊ ಗೈಸ್, ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಇದು. ನೆಕ್ಸ್ಟು ನಾನು ಆ ನಂಬರ್ ಪ್ಲೇಟ್ಗೆ ಅದು ಟೇಲ್ ಟಿ ಡಿ ಏನಿದೆಯೋ ನಾನು ಮಾಡಿಸ್ತೀನಿ, ಅದು ಅಲ್ಯೂಮಿನಿಯಂ ಪ್ಲೇಟ್ ತಗೊಂಡು. ಆ ವಿಡಿಯೋನ ನಿಮಗೆ ಪೂರ್ತಿಯಾಗಿ ಅವ್ರೇನಾದರೂ ಮಾಡಿಕೊಡ್ತೀನಿ ಅಂದರೆ ಖಂಡಿತವಾಗೂ ಅದನ್ನು ಕೂಡ ನಿಮಗೆ ತೋರಿಸೋದಕ್ಕೆ ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಎಲ್ಲ ಕೊಡ್ತೀನಿ ಗುರು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ ದಯವಿಟ್ಟು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್. ಟಾಟಾ, ಬಾಯ್ ಬಾಯ್, ಸಿ ಯು ಗೈಸ್.